ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಸೋತೇನಹಳ್ಳಿ ಗ್ರಾಮ. ನಮ್ಮದು ದೊಡ್ಡಬಳ್ಳಾಪುರ ಹತ್ರ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಭಾರಿ ಅನುಕೂಲ ಇತ್ತು. ದನಗಳಿಗೆ ಮೇವು ಕೊಡೋರು, ಜನಗಳಿಗೆ ಊಟನ ಹಾಕೋರು, ಕುಡಿಯೋಕೆ ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಆದರೆ ಇದು ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಘಾಟಿ ಕ್ಯಾಮೇನಹಳ್ಳಿ ಜಾತ್ರೆ ಅಂತ ಇದರಲ್ಲಿ ಏನು ಅಷ್ಟೊಂದು ಅನುಕೂಲ ಇಲ್ಲ. ರೈತರಿಗೆ ವ್ಯಾಪಾರ ಕಮ್ಮಿ ಇದ್ದಾರೆ, ಜನಗಳ ಹತ್ರ ದುಡ್ಡುಗಳಿಲ್ಲ. ಅದರಿಂದ ಮುಂದುವರ್ಷಕ್ಕೆ ಏನಾದರೂ ಆದರೆ ಆಗ್ಬೋದು, ಇಲ್ಲ ಅದು ಇಲ್ಲ. ರೈತರಿಗೆ ಭಾರಿ ತುಂಬ ವ್ಯವಸ್ಥೆ ತಪ್ಪಿದೆ. ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ತುಂಬ ಒಳ್ಳೆ ಲೈಟ್ ವ್ಯವಸ್ಥೆ ಇತ್ತು, ನೀರಿನ ವ್ಯವಸ್ಥೆ ಇತ್ತು, ಸುಂಕ ವಸೂಲಿ ಏನೂ ಇರಲಿಲ್ಲ. ತಿರ್ಗಿ ವ್ಯಾಪಾರನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಊಟದ ವ್ಯವಸ್ಥೆ ತುಂಬ ಅನುಕೂಲವಾಗಿತ್ತು. ಅಲ್ಲಿ ರಾಸುಗಳು ತುಂಬ ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗಿದೆ. ಸುಮಾರು ಈ ಥರ ವ್ಯಾಪಾರ 1-2 ವರ್ಷದಿಂದ ಕೊರೋನಾ ಮತ್ತು ಗಂಟು ರೋಗದ ಕಾರಣದಿಂದ ವ್ಯಾಪಾರ ಆಗಿರಲಿಲ್ಲ. ಈ ಸರಿ ಅತ್ಯುತ್ತಮವಾಗಿ ತುಂಬ ಚೆನ್ನಾಗಿ ವ್ಯಾಪಾರ ಆಗಿದೆ. ಈ ಜಾತ್ರೆಯಲ್ಲಿ ಹೋಲಿಸ್ಕೊಂಡ್ರೆ ಇಲ್ಲಿ ದುಬಾರಿ ಸುಂಕ, ಒಂದು ಮೆಟಡೋರ್ಗೆ 250 ರೂಪಾಯಿ ಸುಂಕ ವಸೂಲಿ ಮಾಡ್ತಾಯಿದ್ದಾರೆ. ಮತ್ತು ಲೈಟ್ ವ್ಯವಸ್ಥೆ ಇಲ್ಲ. ಈಗ ಎತ್ತುಗಳ ಸುಂಕ ಬಂದು 50 ರೂಪಾಯಿ ಮಾಡ್ತಾಯಿದ್ದಾರೆ ಜೋಡಿಗೆ. ಇಲ್ಲಿ ನೀರಿನ ವ್ಯವಸ್ಥೆ ಅನುಕೂಲವಾಗಿಲ್ಲ. ಅಲ್ಲಿ ಇಲ್ಲಿಂದ ಇದು ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ, ಏನೂ ಅಭಿವೃದ್ಧಿ ಇಲ್ಲ. ಇಲ್ಲಿ ವ್ಯಾಪಾರ ಸ್ವಲ್ಪ ಡಲ್ಲಾಗಿದೆ. ಏನಿದ್ರು ಸ್ವಲ್ಪ ಒಂದರಿಂದ ಒಂದು ಸಣ್ಣ ಕರುಗಳು ಅಂತ ವ್ಯಾಪಾರ ನಡೀತಾ ಇದೆ. ಇಲ್ಲಿ ಹೇಳೋರು ಸ್ವಲ್ಪ ಕೇಳೋರು ಸ್ವಲ್ಪ ವ್ಯವಸ್ಥೆ ನೀಟಾಗಿ ಯಾವುದು ಏನೂ ನಡೀತಾ ಇಲ್ಲ. ನೆಲಮಂಗಲ ತಾಲೂಕು ಚಾಮುಂಡಿ ಹೋಬಳಿ ಉಲ್ಕುಂಟೆ ಗ್ರಾಮದಿಂದ ಬಂದಿದ್ದೀವಿ ಕ್ಯಾಮೇನಹಳ್ಳಿ ಜಾತ್ರೆಗೆ. ನಮಗೆ ಸುಬ್ರಾಯನ್ ಘಾಟಿ ಸುಗಂಗಿ ಜಾತ್ರೆಯಲ್ಲಿ ಸುಂಕ ತಾಂತ ಇರಲಿಲ್ಲ. ಇಲ್ಲಿ ಸುಂಕ ತಾಂಡ್ರು ನೀರು ಅನುಕೂಲ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ರೈತರಿಗೆ ಒಂದು ಊಟದ ವ್ಯವಸ್ಥೆನೂ ಇಲ್ಲ. ಬೆಳಗ್ಗೆ ಒಂದು ಸಾರಿ ನೀರು ಬಿಟ್ಟೋಗಿರೋ ಟ್ಯಾಂಕರಲ್ಲಿ 5 ಗಂಟೆ ಆದರೂ ಒಂದು ಡ್ರಾಪ್ ನೀರಿಲ್ಲ. 2 ಕಿಲೋಮೀಟರ್ ರೈತರು ನೀರು ಹೋಗ್ಬೇಕು. ಇಲ್ಲಿ